Brinda. BRI. Brinda. BRINDU. Brinda Acharya. So Juliet al ಬಹಳ ಒಳ್ಳೆ ಪ್ರಶಂಸೆ ಕೂಡ ಕೇಳಿ ಬಂತು Juliet 2 ನಲ್ಲಿ. How was your character in this cinema? Shreyas, you want to speak first? Ladies first. ಬಂದಂತ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ತುಂಬಾ ಹಿರಿಯರಿದ್ದೀರಾ ಅಲ್ಲಿ, ಎಲ್ಲರಿಗೂ ಒಂದು ಸಾಷ್ಟಾಂಗ ನಮಸ್ಕಾರ ನನ್ನ ಕಡೆಯಿಂದ. ನಾನು ಕ್ವೆಶನ್ ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಸಿನಿಮಾ ಅನ್ನೋ ಒಂದು ಪ್ರಾಸೆಸ್ ಏನೇ ಒಂದು ದೊಡ್ಡ ಸೆಲೆಬ್ರೇಷನ್ ತರ ಅನ್ಸುತ್ತೆ. ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ. ಒಂದು ನಾನು ಅಲ್ಲದೆ ಇರುವಂತ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನ ನಿಭಾಯಿಸೋದಿದೆಯಲ್ಲ, ಅದಕ್ಕೆ ಅದು ಪರ್ಸನಲಿ ನನಗೆ ತುಂಬಾ ಒಂದು ಖುಷಿಯನ್ನ ತಂದು ಕೊಡುತ್ತೆ. ನಂತರ ಅದನ್ನ ಬಂದು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನಗೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ ಮುಂದೆ ಬಂದು ನಿಂತಿದ್ದೀನಿ. ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಬಂದು ನಿಂತಿದ್ದೀನಿ. ನಾನು ಕೂಡ ನಿಮ್ಮಷ್ಟೇ ಕಾತುರತೆಯಿಂದ ಕಾಯ್ತಾ ಇದ್ದೆ ಸಾಂಗ್ ಅನ್ನ ನೋಡೋದಕ್ಕೆ. ತುಂಬಾನೇ ಖುಷಿ ಆಯ್ತು. ಅಷ್ಟು ಒಂದು ಎನರ್ಜೆಟಿಕ್ ಸಾಂಗ್ ಅದನ್ನು ನಮ್ಮ ಜೈಜಾಂಟಿಕ್ ಹೀರೋ ವಿಜಯ್ ಸರ್ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ ಸರ್. ನಿಮ್ಮಂತ ಸ್ಟಾರ್ಸ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ. ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ಒಂದ್ ರೀತಿಯಲ್ಲಿ ನೋಡಿರ್ತೀವಿ ಅಂಡ್ ಐ ಗೆಸ್ ಇವ್ರು ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಪರ್ಸನಲಿ ಹಿ ಈಸ್ ವೆರಿ 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 ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಆನ್ ಕ್ಯಾಮ್ರಾ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನ ಎಷ್ಟು ಎಂಜಾಯ್ ಮಾಡಿದ್ನೋ, ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಕೂತು ಮಾತಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಯಲಿ ಬೀಂಗ್ ವೆರಿ 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 ಸ್ವೀಟ್. ಈ ಸಿನಿಮಾದಲ್ಲಿ ಒಬ್ಬರಿಗಿಂತ ಒಬ್ರು ದಿಗ್ಗಜರಿದ್ದಾರೆ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಅಂಡ್ ತುಂಬಾನೇ ಕಲ್ತಿದೀನಿ ನಾನು ನಿಮ್ಮಿಂದ. ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಗಳನ್ನ ಹಂಚ್ಕೋತೀವಿ. ಮತ್ತೆ ಶ್ರೇಯಸ್ ತುಂಬಾ ಕಾಟ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಂಚ್ಕೊಂತೀವಿ ಎಲ್ಲ. ಹಾಗೆ ನಮ್ಮ ಮಂಜು ಸರ್ ಅಂಡ್ ರಮೇಶ್ ಯಾದವ್ ಸರ್, ಅವರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾವಿಲ್ಲಿ ಇವತ್ತು ನಿಮ್ ಮುಂದೆ ನಿಂತಿರ್ತಾ ಇರ್ಲಿಲ್ಲ. ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾನೇ ಬ್ಯೂಟಿಫುಲ್ ಆಗಿ ನಮ್ಮನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ತುಂಬಾನೇ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ. ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯ್ತೋ ನಿಮ್ಗೂ ಕೂಡ ಅಷ್ಟೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ತುಂಬಾನೇ ಒಂದು ಇನ್ನೋಸೆಂಟ್ ಆದಂತ ಪಾತ್ರ ಮಾಡೋದಕ್ಕೆ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಅಂಡ್ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುವಂತ ಪಾತ್ರ ಇದು. ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇವತ್ತು ನಿಮ್ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ. ಇನ್ನುಳಿದಿದ್ದಿಂದ ಶ್ರೇಯಸ್ ಮಾತಾಡ್ತಾರೆ. ಥ್ಯಾಂಕ್ ಯು. ಏನ್ ಕಾಟ ಕೊಟ್ರು ಅಂತ ಕೂಡ ಅವರೇ ಹೇಳ್ತಾರೆ ಮುಂದಿನ ಇಂಟರ್ವ್ಯೂಸ್ ಅಲ್ಲಿ. ಎಸ್, ಓವರ್ ಟು ಶ್ರೀ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಮಂಜು ಸರ್ ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು. ಡಿಸ್ಕಷನ್ ನಡೆದಿದ್ದು ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾ ಇತ್ತು, 4th ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗಿ ಅಂತ. ನನಗೆ ಕ್ಯೂರಿಯಾಸಿಟಿ ಯಾರಿಗೆ ಸಿನಿಮಾ ಮಾಡ್ತಾರೆ ಅಂತ. ಅದೊಂದು 2-3 ಜನ ಫಸ್ಟ್ ಕೇಳಿದ್ರು. ರಮೇಶ್ ಯಾದವ್ ಸರ್ ನಾನು ಕೇಳಿದೆ, ಶ್ರೇಯಸ್ ಚೆನ್ನಾಗಿರುತ್ತೆ ಸರ್ ಇದು, ಶ್ರೇಯಸ್ ನಾಕೋಣೆ ಸಿನಿಮಾದಲ್ಲಿ ಅಂತ ನಮ್ಗೆ ಚಾನ್ಸ್ ಕೊಟ್ಟರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ ನಾನು ಥ್ಯಾಂಕ್ ಯು. ನೆಕ್ಸ್ಟ್ ನಾರಾಯಣ್ ಸರ್, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋ ಒಂದು ಲೆಜೆಂಡರಿ ಡೈರೆಕ್ಟರ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ. ಯಾಕಂದರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಐ ಥಿಂಕ್ ಒಂದು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ ನಂಗೆ ತುಂಬ ಜನ ಹೇಳಿದ್ದು ಒಂದೇ ಏನು ಅಂತ ಹೇಳಿದ್ರೆ,
ಒಬ್ಬ ಆ್ಯಕ್ಟರ್ ಆಗಿ ತುಂಬ ಇಂಪ್ರೂವ್ ಆಗ್ತೀವಿ, ಆ್ಯಕ್ಟರ್ ಆಗಿ ತುಂಬ ಕಲಿತೀವಿ. ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು. ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ, ಒಂದು ಪರ್ಫಾರ್ಮೆನ್ಸ್ ಆಗಲಿ, ಹೇಗೆ ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತೆ ಅಂತ ಹೇಳಿದರು. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಯಾಕಂದರೆ ಎಲ್ಲೋ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ, ಇದಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟರ್ ಆ್ಯಕ್ಟ್ ಮಾಡಿ ತೋರಿಸೋದು ಅಂತ ನೀವೇ ಸರ್. ಸೊ ಥ್ಯಾಂಕ್ ಯು. ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ. ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಿ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ ಅನ್ಸುತ್ತೆ ಅವರು. ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ನೋಡಿರೋರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಅಂದಾಗೆ ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಈಸ್ ಮೈ ಹೀರೋ. ಐ ಹ್ಯಾವ್ ಗ್ರೂನ್ ಅಪ್ ವಾಚಿಂಗ್ ಹಿಸ್ ಮೂವೀಸ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ, ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ. ಬಟ್ ಏನು ಮಾಡ್ತೀವಿ ಅನ್ನೋದು ಒಂದು ತಲೆ ಒಂದು ಇದ್ದೇ ಇರುತ್ತೆ. ಏನು ಮಾಡ್ತೀವಿ ಅವ್ರ ಜೊತೆ ಸೇರ್ಕೊಂಡಾಗ ಏನೋ ಒಂದು ಕ್ರೇಜಿಯಾಗಿ ಮಾಡಬೇಕು ಅಂತ. ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್. ಯಾವಾಗಲೂ ಅವ್ರು ಹೇಳ್ತಿರ್ತಾರೆ, ಶ್ರೇಯಸ್ ಈ ಥರ ಏನೋ ಮಾಡು, ಆ ಥರ ಏನೋ ಮಾಡು ಅಂತ. ನನಗೆ ಯಾವಾಗಲೂ ಕಾಲಿಂಗ್ ಅಣ್ಣ ಅಂತ. ಸೊ ಲಾಟ್ಸ್ ಆಫ್ ಲವ್ ಫಾರ್ ಹಿಮ್. ಥ್ಯಾಂಕ್ ಯು ಅಣ್ಣ. ತುಂಬ ಪ್ರೀತಿಯಿಂದ ನೀವು ಸೆಟ್ಟಲ್ಲಿ ಕೆಲವು ಸತಿ ಈ ಥರ ಮಾಡು ಅಂತ ಹೇಳ್ಕೊಟ್ಟು ಒಂದು ಸಪೋರ್ಟ್ ಮಾಡಿದ್ದಕ್ಕೆ ವೆರಿ ಥ್ಯಾಂಕ್ಫುಲ್. ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸತಿ ಸಜೆಷನ್ ಶಾರ್ಟ್ಸ್ ತೆಗಿತಾರೆ. ಸಜೆಷನ್ ಶಾರ್ಟ್ಸಲ್ಲಿ ಯೂಶುವಲ್ ಆಗಿ ಸ್ಟಾರ್ ನಿಲ್ಲಲ್ಲ, ಯಾವಾಗಲೂ ಇನ್ನೊಬ್ರು ಪ್ಲೇಸ್ ಮಾಡ್ತೀವಿ. ಬಟ್ ವಿಜಯ್ ಸರ್ ಒಂದೇ ಮಾತು ಹೇಳಿದ್ರು, ನಾನೇ ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ ಬಂದು ನಿಮ್ಗೊಂದು ಫೀಲ್ ಸಿಗುತ್ತೆ ಅಂತ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಇನ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ವಿಜಯ್ ಸರ್. ಹಾಗೆ ದಾಸ್ ಸರ್, ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ, ಅವರು ಆರಾಮಾಗೆ ನೀಟಾಗಿ ಒಂಚೂರು ನಾವು ಚಿಲ್ಲಾಗಿದ್ರೆ ಹೆಂಗಿದೆ ನೀವು ಪೊಸಿಷನ್ ನಾನು ತೆಕ್ಕೋತೀವಿ, ಒಂದು ಪೊಸಿಷನ್ ಕೊಡ್ತಾಯಿದ್ರು, ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ದಾಸ್ ಸರ್. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳ್ಬಾರ್ದ ಅಂದ್ಕೊಂಡಿದ್ದೆ, ಬಟ್ ಆಲ್ ಸ್ಕ್ರೀನ್ ಮೇಲೆ ಬಂದಿದೆ. ಹಲವಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಶರತ್ ತುಷಾರ್ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಪ್ರಮೋದ್ ಶೆಟ್ಟಿ ಇದ್ದಾರೆ, ಕಮಿಡಿಯನ್ ಗಿರಿಯವರು ಇದ್ದಾರೆ, ಆಮೇಲೆ ಸುಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ, ನಿಶ್ವಿಕ್ ಅವರಿದ್ದಾರೆ, ರವಿ ಸರ್ ಇದ್ದಾರೆ. ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಿದಾಗ ಅವ್ರ ಪಕ್ಕ ಆ್ಯಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ ಅವಾಗಲೂ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ. ಸೊ ಇವರೆಲ್ಲರ ಮಧ್ಯ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಮಾಡಿಕೊಡಿದ್ದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲೂ ವೆರಿ ಗ್ರೇಟ್ಫುಲ್. ಇಟ್ ಮೀನ್ಸ್ ಅ ಲಾಟ್. ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬ ಯಂಗ್ ಆ್ಯಕ್ಟರ್ಗೆ ಒಬ್ಬ ದೊಡ್ಡ ಸೀನಿಯರ್ಸು, ಸ್ಟಾರ್ಸು, ಲೆಜೆಂಡರಿ ಆ್ಯಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಕಲಿಯೋ ಅವಕಾಶ ಸಿಗುತ್ತೆ ನಾನು ನಂಬ್ತೀನಿ, ನಾನು ಕಲ್ತಿದ್ದೀನಿ ಕೂಡ. ಸೊ ಥ್ಯಾಂಕ್ ಯು. ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ. ಯಾಕಂದರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಕತೆ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಲ್ಲ, ಅದನ್ನ ಸರ್ ಹೇಳ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಸೊ ಕ್ಯಾಪ್ಟನ್ಗಾಗಿ ಎಲ್ಲ ಕಾಯ್ತಿದ್ದಾರೆ. ಸೊ ಸೆಂಟ್ರು ನಮಸ್ಕಾರ. ನೀವು ಮತ್ತೆ ಬೃಂದ ಇಬ್ರು ಮ್ಯಾಚಿಂಗ್ ಅನಿಸ್ತಾರೆ. ನನಗೂ ಏನು ಮಾತಾಡೋಕೆ ಅರ್ಥ ಆಗ್ತಲ್ಲ. ಬಟ್ ನಮ್ಮ ದುರ್ಗಾಲಿ ಸಾರ್ ತುಂಬ ಸಂತೋಷ. ಈ ಸಿನಿಮಾ ಕೆಲಸ ಮಾಡಿದ್ರಲ್ಲ, ಒಂದೊಂದು ಸೀನ್ ಅಷ್ಟು ಚೆನ್ನಾಗಿ, ಅದು ಹೇಳ್ಕೊಳಕ್ಕೆ ಅದಷ್ಟು ಕೆಲಸ ಮಾಡಿ ಅಷ್ಟು ಈಸಿ ಬೇರೆ ಯಾರಕ್ಕೂ ನಾವು ಮಾಡಲ್ಲ, ಅಷ್ಟು ಈಸಿ ಅದರಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಿನಿಮಾ. ಡಿ ಎ ನಡೀತಾ ಇದೆ. ತುಂಬ ಸೀನ್ ಮಾಡೋದು ಉಂಟು. ಡಿ ಎ ಮಾಡ್ತಾ ನಮ್ಮ ಹತ್ರ ಖುಷಿ ಆಗ್ತಾರೆ. ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸ್, ಮಂಜು ಸರ್, ರಮೇಶ್ ಅವರು. ಆಮೇಲೆ ವಿಜಯ್ ಸರ್ ಹೇಳಬೇಡ, ಅವರು ಎಮೋಷನ್ಸ್, ಅವರು ಲುಕ್ ಮಟ್ಟು ನಾನು ಹೇಳ್ತಾ ಇದ್ವಿ, ಏನು ಸರ್ ಕಣ್ಣು ಅಷ್ಟು ಚೆನ್ನಾಗಿ ಕಾಣ್ತದೆ. ತುಂಬ ಹ್ಯಾಪಿ. ನಮ್ಮ ಬೃಂದ ಆಗಲಿ, ನಮ್ಮ ಶ್ರೇಯಸ್ ಆಗಲಿ ಎಲ್ಲರೂ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ ಸಿನಿಮಾ, ಚೆನ್ನಾಗಿದೆ. ವಾಪಸ್ ಸೊ ಥ್ಯಾಂಕ್ ಯು ಸರ್. ಈಗ ನನ್ನ ಮಾಧ್ಯಮ ಗೆಳೆಯರೇ, ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳೇ, ನನ್ನ ಚಿತ್ರತಂಡದ ಎಲ್ಲ ಸಹೋದ್ಯೋಗಿಗಳೇ, ಡೈನಾಮಿಕ್ ಪರ್ಸ್ನಾಲಿಟಿ ದುನಿಯಾ ವಿಜಯ್ ಅವರೇ, ನೋಡಿ ನಗ್ತದೆ, ಕರೆಕ್ಟ್ ತಾನೇ? ಡೈನಾಮಿಕ್ ಪರ್ಸ್ನಾಲಿಟಿ. ಆ ಮಾರುತ ಟೈಟ್ಲು ಹೇಗೆ ಬಂತು ಅದು ಮಂಜಣ್ಣ ಕೇಳಿದ್ರು. ನೀವು ಬರೋವರೆಗೂ ಟೈಟ್ಲೇ ಬಂದಿರಲಿಲ್ಲ, ಅವ್ರು ನೋಡಿದ್ಮೇಲೆ ಬಂತು ಅಂತ ಹೇಳಿದೆ ನಾನು. ಹಾಗೆ ಯಾಕೆ ಬಂತು ಮಾರುತ ಅಂದರೆ, ಚಂಡ ನಾವೇ ಮಾಡಿದ್ವಿ, ಮಾರುತ ನಾವೇ ಮಾಡ್ತಾ ಇದ್ದೀವಿ. ಎರಡು ಸೇರಿದ್ರೆ ಚಂಡ ಮಾರುತ. ಆಗಲಿ ಚಿತ್ರರಂಗಕ್ಕೆ ಒಂದು
ಯಶಸ್ಸಿನ ಚಂಡಮಾರುತ ಆಗಲಿ ಅಂತ ಹೇಳಿ ಆಸೆಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ತುಂಬ ಖುಷಿ ಆಗುತ್ತೆ ಇದರದೊಂದು ಸಿನಿಮಾ ಮಾಡೋದಕ್ಕೆ. ಯಾಕೆಂದರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಿರಿಯ ಕಲಾವಿದರುಗಳ ಜೊತೆ ಕೆಲಸ ಮಾಡಿದ್ದಾರೆ. ಸಿನಿಮಾ ಮಾಡೋದ್ರ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿ ರಮೇಶ್ ಯಾದವ್ ಅವರು ಬಹಳಷ್ಟು, ಅಂದರೆ ಎಲ್ಲ ಕಲಾವಿದರ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ. ಮಂಜಣ್ಣನ ಜೊತೆಯಲ್ಲಿ ನಾನು ಆಲ್ರೆಡಿ 2 ಸಿನಿಮಾ ಮಾಡಿದ್ದೀನಿ. ನನಗಿದು 3ನೇ ಸಿನಿಮಾ. ರಮೇಶ್ ಯಾದವ್ ನನಗೆ ಚೆನ್ನಾಗಿ ಪರಿಚಯ ಇದ್ರೂ ಕೂಡ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಆದರೆ ಅವರು ನನ್ನ ಅಭಿಮಾನಿ. ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ 1:15 ರಿವ್ಯೂ ಕೊಡ್ತಾ ಇದ್ರು. ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ರು ಹೇಳ್ತಿದ್ರು, ಚೆನ್ನಾಗಿಲ್ಲ ಅಂದರೂ ಹೇಳ್ತಿದ್ರು. ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಇದ್ದಿದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ. ನಾವು ಅವರು ಮಧ್ಯಾಹ್ನನೇ ಕೊಟ್ಬಿಡೋರು ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ. ಈ 2 ದಿಗ್ಗಜರು ಸೇರಿ ಒಂದು ಹೊಸ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದಲು ಅವರು. ಅದೇ ಆಶ್ಚರ್ಯ ನನಗೆ. ಖುಷಿ ಆಯಿತು ನೀವು ಈ ಸಿನಿಮಾ ಮಾಡೋದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಟ್ ಒಳ್ಳೆ ವಸ್ತು ತಗೊಂಡಿದ್ದೀವಿ, ಬಹಳ ಒಳ್ಳೆ ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ. ಶ್ರೇಯಸ್ ಬೃಂದ ಹೌದು, ಅದು ಉಚ್ಚಾರಣೆ ಒಂದೊಂದ್ಸಲ ಹಾಗೆ ಬರುತ್ತೆ. ಅವರು ಒಂದ್ಸಲ ಸರ್ ನನ್ನ ಹೆಸರು BRINDA ಆಯ್ತಮ್ಮ, ಬೂ ರಾವತ್ತು ಅಲ್ಲ ಸರ್, ಬಾ ಒಟಸುಳ್ಳಿ ಅಂತ ಆಯ್ತಮ್ಮ. ಅವ್ರು ನನಗೆ ಹೇಳ್ಕೊಟ್ರು. ಒಳ್ಳೇದು, ಕನ್ನಡದ ಜ್ಞಾನ, ಅಕ್ಷರದ ಜ್ಞಾನ ಎಲ್ರಿಗೂ ಇರೋದು ಬಹಳ ಒಳ್ಳೆಯದು. ಇದೊಂದು ಭಿನ್ನವಾದ ಚಿತ್ರ. ಈ ಚಿತ್ರದಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ಮಾತು ಹೇಳೋದಕ್ಕಿಂತ ಸರಳವಾಗಿ ಒಂದು ಮಾತು ಹೇಳ್ತೀನಿ. ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ, ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ, ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ. ನೀವೆಷ್ಟೇ ಬ್ಯುಸಿಯಾಗಿದ್ರೂ ವಾರಕ್ಕೊಮ್ಮೆ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ. ಅವರ ಮನಸ್ಸಿನ ಆಸೆಗಳು, ಬಯಕೆಗಳು ಎಲ್ಲವನ್ನು ಹಂಚಿಕೊಳ್ಳಿ. ಯಾಕೆಂದ್ರೆ ಮಕ್ಕಳು ನಿಮ್ಮ ಸ್ವತ್ತು, ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು. ಇದೇ ಈ ಚಿತ್ರದ 4 ಸಾಲುಗಳು. ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬಹುದು. ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನ ನಾವು ನೋಡೇ ಇರಲ್ಲ, ಅದನ್ನು ತೋರಿಸುವಂತ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೇವೆ. ಬಹಳ ಗಂಭೀರವಾದಂಥ ವಿಚಾರ, ತುಂಬಾ ದೊಡ್ಡ ನ್ಯಾಷನಲ್ ಇಶ್ಯೂ ಇದು. ಯಾರಪ್ಪ ನಾನು ಮಾತಾಡೋ ಮಧ್ಯೆ ಮಾತಾಡ್ತಾರೆ, ಅವ್ರು ಬಾಯಿ ಮುಚ್ಕೊಂಡಿರೋ ಕೇಳಪ್ಪ. ರೇ ಯಾಕೆ ಮಾಡ್ರಿ ರೇಡಿಯೋನ? ಇದೇನು ರೇಡಿಯೋ ಬರ್ತಾ ಇದೆ? ಏನದು? ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ, ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ. ಆ ಬಂಡೆನ ಸೀಳುವಂತ ಒಂದು ಗಟ್ಟಿ ಪಾತ್ರ ಒಂದು ಸೃಷ್ಟಿ ಆಯಿತು. ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯ್ತು. ಮಂಜಣ್ಣವ್ರು ಯಾರೆಲ್ಲ ಹೆಸರೆಲ್ಲ ಕೊಟ್ಟರು. ಸಮಾಧಾನ ಆಗಲಿಲ್ಲ ನನಗೆ. ಸರ್ ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ. ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರ ತಕ್ಷಣ ಹೇಳಿದ್ದು, ಸರ್ ದುನಿಯಾ ವಿಜಯ್ ಅವ್ರನ್ನ ನಾವು ಕೇಳೋಣ ಸರ್ ಅಂತ, ದಯವಿಟ್ಟು ಕರ್ಕೊಂಬನ್ನಿ ಸರ್, ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ, ಅದು ನೀವು ಬಂದ್ಮೇಲೆ ನೀವು ಮೈಕಲ್ಲಿ ಹೇಳಿ ಸರ್, ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ, ಗೊತ್ತಿಲ್ಲದಿರೋದಲ್ಲ ನಾನು ಹೇಗೆ ಹೇಳ್ತೀನಿ. ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಅವ್ರದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು
ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂಥ ಆಪರೇಷನ್ ಶುರು ಮಾಡಿದರು. ಅದು ಯಶಸ್ವಿ ಆಯಿತು. ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂಥ ಒಂದು ಚಿತ್ರ ಬಿಕಾಸ್ ಆಫ್ ಆ ವಸ್ತುವಿಂದ. ಅದೇ ವಸ್ತು ಇವ್ರು ಇಟ್ಕೊಂಡು ಬಹಳ ಈ ಗ್ಯಾಪಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತಾಡುವಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು. ಜನಗಳಿಗೆ ಅದು ತಲುಪ್ತು ಹೋಗಿ ಅವ್ರ ಪ್ರಯತ್ನ. ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಮಾದಕ ವಸ್ತುನೇ ಗಂಭೀರವಾದ್ದು ಅಂದ್ರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಎದುರಿಸ್ತಾ ಇದೀವಿ. ನಮ್ಮ ಜೊತೆ ಒಳಗಡೆನೆ ಇದೆ, ನಮಗೆ ಗೊತ್ತೇ ಇಲ್ಲ ಅದು. ನಾವು ಅದನ್ನ ಹೆಗಲು ಹೊತ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ. ಆ ಥರದೊಂದು ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದ್ರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಅವ್ರು ಬಂದು ಅವ್ರ ಹೆಗಲಿಗೆ ನಾವು ಆ ಪಾತ್ರವನ್ನು ಹಾಕಿದ್ವಿ. ಬಹಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜು ನಾವು ವಿಜಯ್ ಅವರನ್ನ ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ. ಆದರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅದ್ಭುತವಾಗಿದೆ. ಅದನ್ನ ನಾನು ಎಷ್ಟು ಹೇಳಿದ್ರು ಕೂಡ ಅದು ತುಂಬಾ ಸಣ್ಣದಾಗಿ ಕಾಣ್ತಾ ಇರುತ್ತೆ. ಸಿನಿಮಾ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಕಾಡುವಂಥ ವಿಚಾರಗಳು ಇಲ್ಲಿದೆ. ಹಾಗಾಗಿ ಈ ಸಿನಿಮಾ ಯುವಕರು ತಪ್ಪದೇ ನೋಡಬೇಕು, ಮುಖ್ಯವಾಗಿ ಪೋಷಕರು. ಯಾಕೆಂದ್ರೆ ನಾವು ಹೇಗಾಗ್ಬಿಟ್ಟಿದೀವಿ ಅಂದ್ರೆ ಮನೆ ಒಳಗಡೆನೆ ಇರ್ತೀವಿ, ಇರೋದು 2 ರೂಮು. ಮಗನ ಹೆಸರಿಟ್ಟಕ್ಕೆ ಹೋಗೋದಿಲ್ಲ, ಮೆಸೇಜ್ ಮಾಡಿ ತಾಯಿ ಕರೀತಾಳೆ ತಿಂಡಿ ರೆಡಿ ಇದೆ ಬಾರಪ್ಪ ಅಂತೇಳಿ. ಅಷ್ಟರ ಮಟ್ಟಿಗೆ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡಿದ್ದೀವಿ ಇವತ್ತು. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದು, ಎಂತ ಕೆಟ್ಟ ಪರಿಣಾಮ ಆಗ್ತಾ ಇದೆ. ನನಗೆ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು. ಅವರು ಏನ್ ಪಿಕ್ಚರ್ ಮಾಡ್ತಾ ಇದ್ದೀರಿ ಅಂದಾಗ ನಾನು ಈ ವಸ್ತು ಹೇಳಿದೆ ಅಷ್ಟೇ. ಈ ವಸ್ತು ಕಥೆ ಏನು ಸರ್, ಈ ಥರದೊಂದು ಕಂಟೆಂಟ್ ತಗೊಂಡಿದೀವಿ ಅಂತ. ಹೌದು ಸರ್, ನಮಗೂ ಅದು ಗೊತ್ತಿದೆ, ಅದು ನಮ್ಗೆ ಕರೆಕ್ಟಾಗಿ ರೂಟ್ ಸಿಗ್ತಾ ಇಲ್ಲ ಅಂತ ಹೇಳೋದು. ಬಹಳ ಗಂಭೀರವಾದಂಥ ಸಮಾಚಾರ. ಇದು ಇನ್ನೇನಾದ್ರು ಇನ್ನು 5-10 ವರ್ಷ ಮುಂದುವರಿತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದು ಕೊರೋನಾಗಿಂತಲೂ ಕೆಟ್ಟ ಕಾಯಿಲೆಯಾಗಿ ಹರಡುತ್ತೆ, ಇದನ್ನ ಪಡಿಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ತಗೊಂಡಿರೋ ವಸ್ತು ಸರಿ ಇದೆ. ಈ ಸಿನಿಮಾ ಬರೀ ಒಂದು ಮನರಂಜನೆ ಅನ್ನೋದಾಗಿದೆ. ಮನರಂಜನೆ ಇದೆ, ಯಾಕೆಂದ್ರೆ ಎಲ್ಲರೂ ಮನರಂಜನೆಗೆ ಸಂಬಂಧಪಟ್ಟ ಕಲಾವಿದರನ್ನೆಲ್ಲ ನಿರ್ಮಾಪಕರು ಕೊಟ್ಟಿದ್ದಾರೆ, ಮನರಂಜನೆ ಇದೆ. ಆದರೆ ಈ ವಸ್ತು ಇದೆಯಲ್ಲ, ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸನ್ನ ಖಂಡಿತ ಕಾಡುತ್ತೆ. ವಿಜಯ್ ಅವ್ರನ್ನ ಕರೆಸ್ಕೊಳ್ಳಿ, ಮಾತಾಡ್ತಾರೆ ಅವರು. ಆಮೇಲೆ ನೀವು ತೆರೆ ಹಿಂದೆ ನೋಡ್ತಾ ಇದ್ರಿ, ಒಳ್ಳೊಳ್ಳೆ ಕಲಾವಿದರನ್ನ ನಿರ್ಮಾಪಕರು ಕೊಟ್ಟರು. ಯಾಕೆಂದ್ರೆ ಪ್ಯಾಷನ್ ಇರುವಂತ ನಿರ್ಮಾಪಕರು ಸಿನಿಮಾ ಏನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಚಿತ್ರರಂಗವನ್ನೇ ನಂಬಿ ಬದುಕ್ತಕ್ಕಂಥ ನಿರ್ಮಾಪಕರು, ಚಿತ್ರವನ್ನೇ ಕಲಾವಿದರನ್ನೇ ಕಲಾ ಜಗತ್ತನ್ನೇ ಉಸಿರಾಗಿ ಭಾವಿಸ್ತಕ್ಕಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಬೇಕು. ಯಾಕೆಂದ್ರೆ ಇವರೆಲ್ಲ ಗಟ್ಟಿಯಾಗಿ ಉಳ್ಕೊಂಡ್ರೆ ಚಿತ್ರರಂಗ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಚಿತ್ರರಂಗ ಇಲ್ಲಾಂದ್ರೆ ಬಹಳ ತೊಂದರೆ ಅನುಭವಿಸುತ್ತೆ. ಇದರ ಬಗ್ಗೆ ಬಹಳ ವಿಚಾರಗಳು ಮುಂದೆ ಮಾತಾಡೋಣ. ಈ ಚಿತ್ರದಲ್ಲಿ ಶ್ರೇಯಸ್ ಅವರಿಗೆ ಬಹಳ ಒಳ್ಳೆ ಪಾತ್ರ. ಅದು 3 ಶೇಡ್ ಇರ್ತಕ್ಕಂಥ ಪಾತ್ರ. ಅವ್ರಿಗೂ ಕೂಡ ಕೇಳ್ತಾ ಇದ್ರು, ಸರ್ ಇದು ನೀವೇನೋ ಪ್ರಿಪೇರ್ ಆಗ್ಬೇಡಿ, ಸೀದಾ ಸ್ಪಾಟಿಗೆ ಬನ್ನಿ, ಸೀನ್ ಪೇಪರ್ ನಾನು ಕೊಡ್ತೀನಿ, ಅಲ್ಲಿ ಸುಮ್ಮನೆ ಆ ಪಾತ್ರವನ್ನ ನಿಮ್ಮ ತಲೆ ಒಳಗೆ ತುಂಬ್ತೀನಿ, ನೀವು ಆಕ್ಟ್ ಮಾಡಿ ಅಂತ. ಬಹಳ ಈಸಿಯಾಗಿ ಆಕ್ಟ್ ಮಾಡಿದ್ರು, ತುಂಬಾ ಕಷ್ಟ ಏನು ಪಡ್ಲಿಲ್ಲ. ಯಾವುದನ್ನ ನಾವು ಗಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತೀವೋ ಅದನ್ನ ಗಳಿಸ್ಕೊಳ್ಬೋದು. ಆದ್ರೆ ಗಳಿಸ್ಕೊಳ್ಳುವಂತ ಮನಸ್ಥಿತಿ, ಇಚ್ಛಾಶಕ್ತಿ ಬಹಳ ಮುಖ್ಯ. ಹಾಗಾಗಿ ಶ್ರೇಯಸ್ ಅವರು ನೋಡಿ ಏನ್ ಹೇಳಿದ್ರಮ್ಮ, ತುಂಬಾ ಕಡೆ ಕೊಟ್ರ, ಅದೇನಂತ ಹೇಳೇ ಇಲ್ವಲ್ಲ. ತುಂಬಾ ಒಳ್ಳೆ ಹುಡುಗ, ಅಪ್ಪನಿಗೆ ಬಹಳ ಪ್ರೀತಿಯಾದ ಹುಡುಗ, ಮುಂದೊಂದು ದಿನ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡೋಕ್ಕೋಸ್ಕರ ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಪಾತ್ರವನ್ನು ಒಪ್ಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಈ ಮಗು ಬೃಂದ ಪ್ರತಿಭಾವಂತೆ, ಬಹಳ ಅಚ್ಚುಕಟ್ಟಾಗಿ ದೃಶ್ಯಗಳನ್ನು ಅರ್ಥ ಮಾಡಿಕೊಂಡು, ಬಹುಶಃ ಆಕೆ ಮಾಡಿದ ಶಾರ್ಟ್ಗಳು ಯಾವುದು 1 ಆಗಿಲ್ಲ ನನ್ನ ತಿಳಿದ ಮಟ್ಟಿಗೆ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು. ಆಮೇಲೆ ನೃತ್ಯ ರಿಹರ್ಸಲ್ ಮಾಡ್ಕೊಂಡು ನೃತ್ಯ ಮಾಡೋದಾದ್ರೆ ಜಸ್ಟ್ ಒಂದು ಆಪಡೆ ಹೋಗಿ ರಿಹರ್ಸಲ್ ಮಾಡ್ಕೊಂಡು ಅದ್ಭುತವಾದ ಗೀತೆಯನ್ನ ಈ ಸಿನಿಮಾದಲ್ಲಿ ಅವರು ಒಂದು
ದೇವ್ರ ಸಾಂಗ್ ಇದೆ, ಸೌದತ್ತಿ ಎಲ್ಲಮ್ಮ ಸಾಂಗದು. ಮುಂದೊಂದು ದಿನ ಅದನ್ನು ನಿಮ್ಗೆ ತೋರಿಸ್ತೀವಿ. ಭಾಳ ಚೆನ್ನಾಗಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ಎಂಟೈರ್ ಕಲಾವಿದರು ಈ ಚಿತ್ರದಲ್ಲಿ ಅವ್ರು ಏನು ನಿರೀಕ್ಷೆ ಮಾಡಿದ್ರು ಅದಕ್ಕೆ ಭಿನ್ನವಾದ ಪಾತ್ರಗಳನ್ನು ಈ ಕತೆ ಅವರು ಕೊಟ್ಟಿದೆ. ಜೊತೆಯಲ್ಲಿ ದಾಸ್ ಅವರು ನಾವಿಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದ್ವಿ. ಚೈತ್ರದ ಪ್ರೇಮಾಂಜಲಿ ಅನ್ನೋ ಒಂದು ಅಮರ ಕಾವ್ಯ ಅದು. ಎಷ್ಟು ವರ್ಷ ಆದರೂ ಕೂಡ ಆ ಸಿನಿಮಾ ನಮ್ಮ ಜೊತೆಯಲ್ಲೇ ನಡ್ಕೊಂಡು ಬರ್ತಾ ಇದೆ. ಆ ಚಿತ್ರದ ಮುಖಾಂತರ ಇಬ್ಬರು ಒಟ್ಟಿಗೆ ಬಂದ್ವಿ. ಇವತ್ತು ಈ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾವಿಬ್ಬರು ಸೇರಿ ಕೆಲಸ ಮಾಡಿದಂಥ ಹಲವಾರು ಯಶಸ್ವಿ ಚಿತ್ರಗಳು ನಿಮ್ಮ ಕಣ್ಣು ಮುಂದೆ ಇದೆ. ಅವ್ರಿಗೆ 125 ಸಿನಿಮಾ ಆಯ್ತಂತೆ. ನನಗೆ ಆಶ್ಚರ್ಯ ಆಯಿತು, ಇನ್ನೂ 125 ಸಿನಿಮಾ ಮಾಡಿ. ಯಾಕೆಂದರೆ ಅವರು ಕೆಲಸ ಮಾಡೋ ರೀತಿನೇ ಬಹಳ ಚಂದ. ಸಣ್ಣ ಸೌಂಡ್ ಮಾಡಲ್ಲ, ಗಲಾಟೆನೇ ಮಾಡಲ್ಲ ಅವರು. ನಾನು ತುಂಬ ಸ್ಪೀಡಾಗಿ ಅವ್ರಿಗೆ ಸರ್ ತೆಗಿತಾ ಇರಬೇಕು ಅಂತ ಅವರು ಕೂತ ಜಾಗದಲ್ಲೇ ಲೈಟಿಂಗ್ ಮಾಡ್ಕೋತಾರೆ. ಸ್ಟ್ರೈನ್ ಆಗೋದಿಲ್ಲ, ಕಲಾವಿದರಿಗೆ ತೊಂದರೆ ಕೊಡೋದಿಲ್ಲ. ತುಂಬ ಇವತ್ತಿಗೂ ಮೊದಲನೇ ಸಿನಿಮಾ ಹೇಗೆ ಮಾಡಿದ್ರು ಇವತ್ತಿಗೂ ಕೂಡ ಅವರಲ್ಲಿ ಅದೇ ಒಂದು ಉತ್ಸಾಹ. ಆದರೆ ಈ ತಂತ್ರಜ್ಞಾನಕ್ಕೆ ಅವ್ರನ್ನ ತೊಡಗಿಸ್ಕೊಂಡಿರೋ ರೀತಿ ಇದೆಯಲ್ಲ, ಟೆಕ್ನಾಲಜಿ ತುಂಬ ಬದಲಾಗಿದೆ. ಅವತ್ತು 2C ಕ್ಯಾಮ್ರಾ ನಾವು ಬಂದಾಗ ಇವತ್ತು ಕ್ಯಾಮ್ರಾಗಳೆಲ್ಲ ಅಲ್ಟ್ರಾ ಮಾಡರ್ನ್ ಆಗೋಗಿದೆ. ಅದಕ್ಕೆ ತೊಡಗಿಸ್ಕೊಂಡು ಅವ್ರು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅದು ಬಹಳ ಕಷ್ಟ. ಬಹಳಷ್ಟು ಜನ ಇವರು ಶಿಷ್ಯಂದ್ರೇ ಆ ಟ್ರೆಂಡ್ಗೆ ಸೆಟ್ ಆಗಿದ ಪಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ಇವತ್ತಿಗೂ ಅವ್ರು ಕೆಲಸ ಮಾಡ್ತಿದ್ದಾರೆ. ತುಂಬಾ ಹೆಮ್ಮೆ. ಇವತ್ತು ಒಬ್ಬ ನಿರ್ದೇಶನ ಮಾಡೋದು, ಒಬ್ಬ ಛಾಯಾಗ್ರಾಹಕ ಫೋಟೋಗ್ರಫಿ ಮಾಡೋದು ಇವತ್ತು ತುಂಬಾ ಸವಾಲು. ಯಾಕೆಂದ್ರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಅದನ್ನ ಸ್ಟಡಿ ಮಾಡೋದು ಬಹಳ ಜಾಣತನ. ಅದನ್ನ ಸ್ಟಡಿ ನಾನು ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡೋದು ಆಶ್ಚರ್ಯ. ನಾನು ಸಿನಿಮಾ ನೋಡ್ತಾ ಇರ್ತೀನಿ, ಹೆಂಗ್ ಡೈರೆಕ್ಟ್ ಮಾಡೋದು ಇವರು ಅಂತ. ಯಾಕಂದ್ರೆ ಕಲಾವಿದರು ಡೈರೆಕ್ಟ್ ಮಾಡೋದು ಸುಲಭ ಅಲ್ಲ, ರವಿ ಸರ್ಗೆ ಮಾತ್ರ ಸೀಮಿತ. ಯಾಕೆಂದ್ರೆ ಅವ್ರ ಪ್ಯಾಷನ್ ಅದು, ಚಿಕ್ಕ ವಯಸ್ಸಿಂದ ಡೈರೆಕ್ಟ್ ಆಗಬೇಕು ಅಂತಿತ್ತು, ಅವ್ರು ಡೈರೆಕ್ಟ್ ಆದ್ರು. ಬಟ್ ವಿಜಯ್ ಸರ್ ನಿಮ್ಮ ಸಿನಿಮಾಗಳನ್ನ ಎಷ್ಟು ನ್ಯಾಚುರಲ್ ಆಗಿ, ಸ್ವಲ್ಪ ಕೂಡ ಸಿನಿಮಾಟಿಕ್ ಇಲ್ಲದೆ ಅಷ್ಟು ಸಿಂಪಲ್ ಆಗಿ ಇಂಪ್ಯಾಕ್ಟ್ ಆಗೋ ಥರ ಡೈರೆಕ್ಷನ್ ಮಾಡೋದಿದೆಯಲ್ಲ, ಅದಕ್ಕೆ ಹೇಳಿದ್ರು ಟೆಕ್ನಾಲಜಿ ಜೊತೆಲಿ ಇರಬೇಕು. ಈ ಸಮಾಜದಲ್ಲಿ ಇವತ್ತು ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಜೊತೆ ಟ್ರಾವೆಲ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಈ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನೀವು ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ. ಮಂಜಣ್ಣ ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ. ಹಾಗಾಗಿ ಈ ಸಿನಿಮಾ ಇನ್ನು ಉಳಿದ ಸಾಂಗ್ಗಳನ್ನೆಲ್ಲ ನಾವು ರಿಲೀಸ್ ಮಾಡುವಾಗ ಇನ್ನೊಂದಷ್ಟು ವಿಚಾರಗಳನ್ನ ಕೊಡ್ತೀನಿ. ಇವತ್ತಿಗೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಬರೀ ಪ್ರಥಮ ಪತ್ರಿಕಾಗೋಷ್ಠಿ, ಇನ್ನು ಬಹಳಷ್ಟು ಬಾರಿ ಭೇಟಿ ಮಾಡಬೇಕಾಗುತ್ತೆ. ಒಂದಂತೂ ಕ್ಲೂ ಕೊಟ್ಟಿದ್ದೀರಾ, ಒಂದು ಫೋರ್ಸ್ಫುಲ್ ಕಂಟೆಂಟ್ ಇದು. ಬಹಳ ಒಂದು ಫೋರ್ಸ್ ಇದೆ ಇದರಲ್ಲಿ. ಜೊತೆಗೆ ಬರೀ ಯುವತಿಯರಿಗೆ ಮಾತ್ರವಲ್ಲ, ಅಬಾಲ ವೃದ್ಧರಾದಿಯಾಗಿ ಎಲ್ಲರ ಮನಸ್ಸನ್ನ ಮುಟ್ಟುವಂತ ಕಂಟೆಂಟ್. ಇದರಿಂದ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಆಗ್ಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸೂಪರ್ ಸರ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕೆಲಸ ಮಾಡಿದಾಗ ಅವಾಗ ಹೀರೋ ಅವರು ಇವಾಗ ಡೈರೆಕ್ಟರ್ ಆಗಿದಲ್ಲ, ಹೇಗಪ್ಪ ಅವ್ರ ಜೊತೆ ಕೆಲಸ ಮಾಡೋದು ಅಂತ ಅನಿಸಿತ್ತು. ಆದರೆ ವ್ಯತ್ಯಾಸ ತುಂಬಾ ಕಾಣ್ತು ನನಗೆ. ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಆವತ್ತು ತುಂಬಾ ಹುಡುಗಾಟಿಕೆ ಆವತ್ತು. ಬಟ್ ಕ್ಯಾಮರಾ ಮುಂದೆ ಬರ್ತಿದ್ದ ತುಂಬಾ ಸೀರಿಯಸ್ನೆಸ್ ಇತ್ತು. ಬಟ್ ಈಗ ಪಕ್ವ ಆಗಿದ್ದಾರೆ ಅವರು. ಬದುಕು ಅವರನ್ನ ಬಹಳಷ್ಟು ತಿದ್ದಿ ಬೆಳೆಸಿದೆ. ಹಾಗಾಗಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಕಲಾವಿದನ್ನ, ಜವಾಬ್ದಾರಿ ಇರ್ತಕ್ಕಂಥ ನಿರ್ದೇಶಕನ್ನ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದೀನಿ. ಅದು ತುಂಬಾ ಖುಷಿಯಾದಂಥ ವಿಚಾರ. ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅವ್ರು ಒಪ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ. ಒಪ್ಕೊಂಡ್ಮೇಲೆ ಸಿನಿಮಾ ಹೇಗೆ ಮುಗಿಯುತ್ತೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಸಾಸುವೆ ಕಾಳಿನಷ್ಟು ತೊಂದರೆಯನ್ನ ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಅವ್ರು ಕೊಡೋದೇ ಇಲ್ಲ. ಅಷ್ಟು ಡೆಡಿಕೇಶನ್. ಒನ್ಸ್ ಕ್ಯಾರವನ್ನಿಂದ ಸೆಟ್ಟಿಗೆ ಬಂದ್ಮೇಲೆ ಶಾರ್ಟ್ ರೆಡಿ ಕರ್ಕೊಂಬ ಹೋಗಪ್ಪ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಇರ್ತಾರೆ, ಬಂದು ನಿಂತ್ಕೋತಾರೆ. ಆ ಶಾರ್ಟ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿ ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ. ನಿಮ್ಮಿಂದ ಬಹಳ ಮಾತುಗಳನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲೇ ಶುರು ಮಾಡಬೇಕಾದ್ರೆ ಸೈನ್ಸ್ ಆದ್ಮೇಲೆ ಶುರು ಮಾಡಬೇಕು. ಸೈನ್ಸ್ ಅಷ್ಟೇ ಮುಂದುವರಿ, ಟೆಕ್ನಾಲಜಿ ಅಷ್ಟೇ ಎತ್ತರಕ್ಕೆ ಬೆಳೆದ್ರು
ಸಂಬಂಧಗಳು ಅನ್ನೋದು ಹಂಗೇ ಇದೆ, ಅದರಲ್ಲೇನು ಮಾರ್ಪಾಡಾಗಿಲ್ಲ. ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸೈ ಅನಿಸ್ಕೊಂಡು ಇವತ್ತಿಗೂ ಅವರು ಒಂದು 18 ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ. ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ. ಒಬ್ಬರನ್ನ ಹರ್ಟ್ ಮಾಡಿದ್ದು ನಾನು ನೋಡಿಲ್ಲ ಇದುವರೆಗೂ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ನಾವು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನೇ ಬರ್ತೀನಿ, ದಯವಿಟ್ಟು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಗೆ ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ, ಅದೇ ಅದರದ್ದೇ ಆದ ಬೆಲೆ, ನಷ್ಟ, ಕಷ್ಟ, ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಯಾರು ಇಲ್ಲ ಇಲ್ಲಿ. ದಯಮಾಡಿ ಸಿನಿಮಾ ಮಾಡಿ ಅದನ್ನು. ನಾನು ನೀವು ಯಾವಾಗ ಹೇಳ್ತೀರ ಅವಾಗ ನೋಡ್ ಬರ್ತೀನಿ. ಆಯ್ತು, ಶ್ರೇಯಸ್ ಬರಬೇಕಲ್ಲ. ಸೊ ಹಂಗಾಗಿ ನಾನು ಯಾವಾಗಲೂ ಎಸ್.ನಾರಾಯಣ್ ಸರ್ ಮೇಲೆ ಮತ್ತು ನಾನೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನಾನು ನಿರ್ದೇಶನ ಮಾಡಬೇಕಾದ್ರೆ ಏನು ಮನುಷ್ಯನಪ್ಪ, ಬೆಳಗ್ಗೆ 7 ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ನಾನು 7 ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಹೇಳ್ತೀನಿ, ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ, ನಿಮ್ಗೇನು ಇಷ್ಟೊತ್ತಿಗೆ ಬಂದು ಶೂಟಿಂಗ್ ಮಾಡ್ತಾರೆ. ನಾನು ಎಸ್.ನಾರಾಯಣ್ ಸರ್ ಹತ್ರ ಕಲಿತೆ. ಅದು ಗೊತ್ತಿಲ್ಲಮ್ಮ, ಬೆಳಗಿನ ಜಾವ ಬಂದು ತಿರುಗಿದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ. ಅಂದರೆ ಬಿಸಿಲಿನ ಬೆಳಗುತ್ತೋ ನಮ್ಮದು ಬೆಳಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಆಗುತ್ತೆ. ನಾನು ಎಲ್ಲೇ ನಿರ್ದೇಶನ ಮಾಡೋದು ನಾನು ಬಿಡೋದಿಲ್ಲ. ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ. ಯಾಕಂದರೆ ಎಸ್.ನಾರಾಯಣ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗೆದಿಲ್ಲ. ಎಲ್ಲರೂ ಒಂದು ಸಂದೇಶ ಇರುವಂಥ ಸಿನಿಮಾಗಳೇ ತೆಗಿತಾರೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದೇ ಇದೇ ವಿಷಯಕ್ಕೆ. ಏನು ಅವರು ಒಂದು ಸಂದೇಶ ಇದೆ, ಇವತ್ತಿನ ಜವಾಬ್ದಾರಿ ಇದೆ, ಪೋಷಕರ ಬಗ್ಗೆ ಒಂದು ಗಮನ, ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು. ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ, ಎಲ್ಲರೂ ನೋಡಿ. ಆಮೇಲೆ ಹೀರೋ ನಮ್ಮ ಶ್ರೇಯಸ್, ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್.ನಾರಾಯಣ್ ಸರ್ ಅಂದ ತಕ್ಷಣ ನಮಗೇನು ತೊಂದರೆ ಇಲ್ಲ. ಅಲ್ಲಿವರೆಗೂ ಮಂಜು ಹೊಡೆದಾಡ್ತಾ ಇದ್ರು. ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ. ನಾನು ಒಂದೇ ಕೇಳ್ಕೊಳ್ಳೋದು, ಮಂಜಣ್ಣವರೇ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಿಗೆ ಮಾಡಿ. ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಪ್ರಮೋಷನ್ ಒಳ್ಳೆ, ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರು ಸಿನಿಮಾಗೆ ಬರಲ್ಲ. ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ. ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಅದ್ರದ್ದು ಕಷ್ಟ, ಹಿಂಗೆ ನಾನು ಏನು ಪ್ರಮೋಟ್ ಮಾಡ್ತಾ ಇರ್ತೀನಿ. ಒಂದಿದೆ, ಒಂದು ಬಿಸ್ನೆಸ್ ಇದೆ. ಗಾಂಧಿನಗರದವರು ಅಂದರೆ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ. ನಾನು ನಿಮ್ಮನ್ನ ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ, ಹಂಗೆ ಗೌರವಿಸ್ತೀನಿ. ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ. ಪ್ರಮೋಷನ್ ಮಾಡಿ ಚೆನ್ನಾಗಿ. ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಜನ ಬರ್ತಾರೆ. ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ. ನಾನು ಇವತ್ತು ಹೇಳೋದು, ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ. ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಪ್ಟ್ ಆಗಿ ಇಲ್ಲ ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಲ್ಲ, ದಯವಿಟ್ಟು ಮಾಡಬೇಡಿ. ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡಿಬಿಟ್ರಿ, ಇಬ್ಬರು ರಾಕ್ಷಸರಿಗೆ ಕಡಲ ಊಟ ಕೊಟ್ಬಿಟ್ರಿ. ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗಾಗಲಿ ಅಂತ. ಅವನು ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ ತುಂಬ ಒಳ್ಳೆ ಸಿನಿಮಾ ಆಗತ್ತೆ. ಒಳ್ಳೆ ವಿಷಯ ಇದೆ. ನೀವು ಹಳೆಯ ಗಾಂಧಿನಗರ ಲೆಕ್ಕಾಚಾರ ಮಾಡಿಕೊಂಡು 6-3-2 ಕನ್ನಡಗಳು ಆಚರಣೆಗಳು ಇಷ್ಟ ಆಗ್ಬಿಟ್ರೆ ಸಾಕು ಅಂದರೆ ವರ್ಕ್ ಆಗಲ್ಲ. ಇಲ್ಲ ಆನೆಸ್ಟ್ಲಿ ಇವತ್ತು ನೀವು ಎಷ್ಟು ಪ್ರಮೋಟ್ ಮಾಡ್ತೀರ ಸಿನಿಮಾ ನೋಡ್ತಾರೆ ಸರ್. ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು. ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ. ನಮ್ಮ ಮಾಧ್ಯಮದವ್ರದ್ದು ಯಾವತ್ತೂ ಬಿಟ್ಕೊಡಲ್ಲ. ನೀವು ಅಂದರೆ ಕನ್ನಡ ಸಿನಿಮಾಗಳನ್ನ ಬಿಟ್ಕೊಡಲ್ಲ. ಇವತ್ತು ನೋಡಿ, ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಸೂಪರ್ ಹಿಟ್ ಆಗಿದೆ. ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇನು ಮಾಡ್ತಿಲ್ಲ. ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತು ಆಗ್ಬಿಟ್ಟಿದೆ ಇವತ್ತು.
ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಒಂದು ಒಳ್ಳೆ ಕಥೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ. ಬಟ್ ನಮ್ಮಿಬ್ಬರಿಗೂ ಅದಿಲ್ಲ. ಅಣ್ಣ ಇನ್ನೇನೋ ಬೇರೆ ಏನೋ ಮಾಡೋಣ, ಇನ್ನೊಂದೇನೋ ಊಟಾಕಿ ಆ್ಯಕ್ಟ್ ಮಾಡಬೇಕು ಅಂತ. ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ. ಅಣ್ಣ ಹೇಳಿದಂಗೆ ಎಲ್ಲೂ ತಾನು ಒಮ್ಮೋರು ಮಾಡಿ ನಾನು ನೋಡಲಿಲ್ಲ. ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾಮಾಯಿತು, ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಮುಂದುವರೆದಂಥ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿತ್ತು. ಒಳ್ಳೆಯದಾಗಿ ಪ್ರಾಬ್ಲೆಸ್ ಯು. ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಎಷ್ಟು ಬೈತೀವಿ ನಾವು ಮನೆಗೆ ಹೋದ್ಮೇಲೆ? ಏನು ಒಳಗೆ ಏನು ಬೈತಾರೆ ನಿಮ್ಮಪ್ಪ? ಬೈಯಲ್ಲ ಅಂತಾದ್ರೂ ಹೇಳಪ್ಪ, ಇಲ್ಲದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ. ದಾಸರ ಬಗ್ಗೆ ಏನು ಖುಷಿ ಇಲ್ಲ. ನಾವು ಅವ್ರು ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಇವತ್ತು ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರಿಬ್ಬರು ಕಾಂಬಿನೇಷನ್ ಅಂದರೆ ಬೇರೆ ಥರದ್ದೇ ಒಂದು ಅನುಭವ ಅಂತ ಕೊಡ್ತಾರೆ ಸ್ಕ್ರೀನ್ ಮೇಲೆ. ಸೊ ಹಾಗಾಗಿ ಇಡೀ ತಂಡಕ್ಕೆ ಇಸ್ಮಾನ್ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಕಾಯ್ತಾ ಇದ್ದೀನಿ ನಾನು. ಮಂಜು ಸರ್ ಬನ್ನಿ ದಯವಿಟ್ಟು ನೀವು. ರಮೇಶ್ ಯಾದವ್ ಅವರೇ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಸ್ ನಾರಾಯಣ ಬ್ಯಾನರ್ 3ನೇ ಸಿನಿಮಾ. ಮೊದಲ ಸಿನಿಮಾ ಜಮೀನ್ದಾರು 100 ಡೇಸು, ಶೈಲು 50 ದಿನ. ಇದು ಮಿನಿಮಮ್ 50 ದಿನ, ಇವತ್ತು 50 ದಿನ ಹೋದರೆ 365 ದಿನ ಹೋದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ. ನಮ್ಮ ಸ್ಯಾಂಡಲ್ ಸಂಘ ನಮ್ಮ ವಿಜಿ ಅವ್ರ 3ನೇ ಸಿನಿಮಾ. ಮೊದಲು ವಿಜಿ ಚಿತ್ರ ಮಾಡೋಕ್ಕಾದ್ರೆ ಡೈರೆಕ್ಟ್ ಆಗಿದ್ದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು, ಇವಾಗ ಕ್ಯಾರಲ್ ತರಿಸೋದು ವೇಸ್ಟ್ ಹೋಗಿ ಬಂದು ಬೆಳಿ ಮೇಕಪ್ ಹಾಕ್ಬಿಟ್ಟು ತಿರು ಹೋಗಲ್ಲ. ಡೈರೆಕ್ಟ್ರು ನನಗೆ 78 ದಿನ ಪ್ರೋಗ್ರಾಮ್ ಕೊಡ್ತಾರೆ. ನಾನು ಏನು ಸರ್ ಎಷ್ಟೋ ಕೊಡ್ತೀನಿ ಅಂದರು. ಸರ್ ಸಿನಿಮಾ ಎಷ್ಟು ಬೇಕಾಗ್ತಿದ್ರು 64 ದಿನಕ್ಕೆ 65 ಯಾಕೆ ಅಂದರೆ ಸರ್ ವಿಜಿ ಅದೇ ಜೊತೆಲಿ ಇರ್ತದೆ ಸರ್, ಆಚೆ ಉಪಯೋಗ ಆಚೆಗೆ ಹೋಗಲ್ಲ, ಯಾವಾಗ ಇರ್ತಾರೆ ಹೇಳ್ತೀವಿ ಸರ್. ಯಾಕಂದರೆ ಒಂದು ಹೀರೋ ಕೋಆಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ. ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಫಟಾಫಟ ಮಾಡಿ. ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ, ಬಂದರೆ ಬರೋಕ್ಕೆ ಎಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ. ಆ ಪರಿಸ್ಥಿತಿ ಯಾವ ಬರ್ತದೆ ಅಂದರೆ ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಕಾಸ್ಟ್ಲಿ ವಿಷಯದಲ್ಲಾಗಲಿ ಬೇರೆ ತಲುಪಲ್ಲ. ಬೇಕಾ ದುಡ್ಡು ಬೇಕಾ, ಈ ಥರ ಬೇಕಾ, ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡೋಕೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದರೆ ಚಿತ್ರಾಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ. ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದಿ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ಹೊತ್ತು ಆಗಲ್ಲ. ಏನೇ ಮಾಡೋದು 140 ಮಾರ್ಕ್ಸ್ 50 ಮಾರ್ಕ್ಸು. ವಿಜಿ ಮಾಡ್ತೀವಿ ನಮಗೆ 90 ಮಾರ್ಕ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ. ಯಾಕೆಂದರೆ ಅವರೇ ಮಾಡಬೇಕು, ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು. ನಿಮ್ಮ ಸಹಕಾರ ಸಂಪೂರ್ಣ ಇರಲಿ. ಯಾಕೆಂದರೆ ಅವ್ರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಂದು ಬಿಡಿ ನಮ್ಮದು ಅವ್ರ ಇದ್ದೇ ಇರ್ತದೆ. ಅವಾಗ ರೂಪ್ತಾ ಇರ್ತಾರೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ. ಇಲ್ಲ ಪಾಪ ವೀರು ಅಂತ ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳು ನಾನು ಪಾಪ ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾರೆ. ಇನ್ನೇನು ಗೊತ್ತಲ್ಲ, ನನಗೆ ಬುದ್ಧಿ ಬೇರೆ ಆಗಿರೋದಿಲ್ಲ. ಮೊದಲನೇದಾಗಿ ನಮ್ಮ ಮಗನ ಬರೋರಿಗೆ ನಮ್ಮ ದಾಸ್ ಮೊದಲನೇದಾಗಿ ನನ್ನ ಸಿನಿಮಾ ರಾಮಾಶ್ರಮ ಮಾಡಿದ್ರು 175 ಡೇಸು. 2ನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನು, ತುಂಬ ಚೆನ್ನಾಗಿದ್ದಾರೆ. ನಾನು ರಮೇಶ್ ಯಾದವ್ ನಮ್ಮ ಸ್ನೇಹಿತರು. ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ 1 ರೂಪಾಯಿ ಆಸೆ ಬಿಡಲ್ಲ, 1 ರೂಪಾಯಿ ಇದು ಮಾಡಲ್ಲ. ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು 1 ಸಲ ಒಂದು ಹತ್ತೆ ಮಾಡೋಣ, ಎಲ್ಲ ಲೊಕೇಶನ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ. ನಮ್ಮ ಬೃಂದ ಅವರಿಗೆ ಈಸ್ ವೆರಿ ಗುಡ್ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಎಲ್ಲ ರೀತಿ ನಮಗೆ ಸಂಪೂರ್ಣ ಈಗ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್. ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಂಗೆ ನಾರಾಯಣ ಅವರು ಮೇಲೆ ಒಂದು ನಂಬಿಕೆ ಏನಂದರೆ ಅವ್ರ ಜೊತೆ ಕತೆ ಕೇಳೋದ್ರ ಕಥೆನೇ ನಾನು ಜಾಸ್ತಿ ಕೇಳೋದು. ಯಾಕಂದರೆ ಅವ್ರು ಇವತ್ತಿನ ಏನು ಕೊಡಬೇಕು ಅಂತ ಇವತ್ತಿನ ಏನು ಕೆಲವರು ಹೇಳ್ತಾರೆ. ನನಗೂ ನನ್ನ ಮಗನಿಗೂ ಶ್ರೇಯಸ್ಸರಿಗೆ ಜಗಳ ಮನೇಲಿ ಟೆಕ್ನಿಷಿಯನ್ ಬಗ್ಗೆ ನಿಂಗೆ ಏನು ಗೊತ್ತು ಇವತ್ತಿನ ಟ್ರೆಂಡ್ಗಳೆಲ್ಲ ಇವತ್ತೆಲ್ಲ ಬಾಲ್ ನೋಡ್ತಾ ಇದ್ದೀವಿ. ಫಸ್ಟ್ ಅವ್ರಿಗೆ ಬಾಲ್ ಹಾಕ್ತಾಗ ಎಲ್ಲ 4-4 ಹೊಡ್ಕೊಂಡು 4 ಬಾಲ್ಗಳು 1 ಹೊಡಿತಾರೆ ಎಲ್ಲ ಒಳ್ಳೆ ಹೇಳಿದೆ
ಚಿತ್ರರಂಗ ಅದೆಲ್ಲ ತಾಳ್ಮೆ ಇರಪ್ಪ. ಆ ಡೈಟ್ರಿಗೆ ಈ ಡೈಟ್ರಿಗೆ ಯಾವ ಡೈಟ್ ಆಗೋ ಬಾಲಂಗಿ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾರೆ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಇಸ್ ಗೋಲ್ಡ್. ಇವತ್ತು ರಾಘವೇಂದ್ರ ಸಿನಿಮಾ ಮಾಡಿ ಎಲ್ಲ ಕೆಲಸ ಹೋಗ್ತದೆ, ನಾರಾಯಣ ಹೋಗ್ತದೆ. ಯಾಕಂದರೆ ಅವ್ರದೇ ಅವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರೂ ಅವ್ರ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ. ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರು ಚಿತ್ರರಂಗ ಹೊತ್ತು ನಿಮಗೆ ಯಾರು ಮಾಡಿದ್ರು ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ತುಂಬ ಕಾಂಪಿಟೇಷನು. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳಿದಂಗೆ ಹೆಂಗೆ ಹೋಗ್ತಾರೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇರ್ತದೆ. ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿ ಇರೋದು. ಬೇರೆ ಟಿಕೆಟ್ ಸಿನಿಮಾ ಮಾತ್ರ ಅದು ಇದು ಹೋಗ್ತಾ ಇರೋದು. ಅಲ್ಲೂ 150 ಸಿನಿಮಾ ಆಗ್ತದೆ, ತಮಿಳಲ್ಲಿ ಆಗ್ತದೆ. ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು. ಮೊನ್ನೆ ವಾಣಿಜ್ಯ ಮಂಡಳಿ ಮೀಟಿಂಗ್ ಆಯಿತು. ಏನು ಮಾಡೋ ಚಿತ್ರರಂಗಕ್ಕೆ ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ, ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ. ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ, ರಮಣೇಶ್ವರ ಸಂಬಳ ಫಿಕ್ಸ್ ಮಾಡಿ ಗೆದ್ಮೇಲೆ ಅವ್ರು ತಗೊಂಡು 80% ಕೊಟ್ಟಿದ್ದಾರೆ, 20% ಕೊಡಲಿ. ಗೊತ್ತಾಗ ಕಷ್ಟ ಬಿಡಿ. ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು. ಇಂಡಸ್ಟ್ರಿ ಟೆಕ್ನಿಕಲಿಗೆ ನಿಜವಾದ ವಿಜಿ ಡೈರೆಕ್ಟ್ರಿ. ಬಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಎಕ್ಸ್ಟ್ರಾನಾಗಿ ಅವತ್ತು ಲೇಡೀಸ್ಗಳು ಬಂದಿರೋ ಫಸ್ಟ್ ಅಂತ ನಾನು ಊಹೆ ಮಾಡಿಲ್ಲ. ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು. ನಿರ್ದೇಶಕ ಕೆಲಸನೇ ಕೇಳಬೇಕು. ಟ್ಯಾಲೆಂಟು ಜನಗಳಿಗೆ ಏನು ಕೊಡಬೇಕು. ಅವರು ನಿರ್ದೇಶಕರಾಗಿದ್ರು, ನಟರಾಗಿದ್ರು. ಇನ್ನು ಅವ್ರ ಮಾತ್ರ ಇಬ್ಬರು ಕಲಾವಿದರು ಬರೀ ಬರ್ತಾ ಇದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಜಾಗ ಮಾಡಿದ್ರೆ ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ನಡೀತಾರೆ. ಆ ಥರ ಮಾಡಬೇಕು. ಕಲಾವಿದರು ಎಲ್ಲ ಪ್ರೋತ್ಸಾಹಬೇಕು. ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ. ಇವತ್ತು ಫಸ್ಟು ಪ್ರಥಮ ಪ್ರೆಸ್ ಮೀಟ್ ಇದು. ನಾನು ಬೇರೆ ಮಾಧ್ಯಮದವ್ರು ಬಿಟ್ಟು ಯಾರು ಹೇಳೋದು ಬೇಡ. ಯಾಕೆಂದರೆ ಇನ್ನು ತುಂಬ ಜನ ಇರೋದು. ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರು ಒಬ್ಬರು ಇಲ್ಲ ಅಂತ ಹೇಳಿಲ್ಲ. ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲ ನಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟರು. ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು, ಕೆಲವರು ಏನು ಈಸ್ಕೊಳ್ದಲ್ಲೇ ಮಾಡಿದ್ರು, ಕೆಲವರು ಎಲ್ಲ ಕೋಪರೇಟ್ ಕೊಟ್ಟರು. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಲಾವಿದರು ನಮಗೆ ರಿಲೇಷನ್ನು, ನನ್ನ ಮನೆಯವರಿದ್ದಂಗೆ. ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆ. ಯಾಕೆ ನಾವು ಹಾಕೋ ದುಡ್ಡ ನಾವು ರಿಟರ್ನ್ ಬಂದರೆ ಸಾಕೋದು, ಲಾಭ ಬೇಡ. ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗುತ್ತೆ. ವಿಜಯ ಹೇಳಿದ ಇವತ್ತು ನಾನು ಸಿನಿಮಾಗೆ ನೀವೇನು ಅನ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದಿಲ್ಲ, ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ, ಒಳ್ಳೆಯದಾಗಿ ಚಿತ್ರರಂಗಗಳು ಚಿತ್ರಗಳು ಹೋಗಬೇಕು. ಯಾಕೆಂದರೆ ಚಿತ್ರ ಥಿಯೇಟ್ರು ಮುಟ್ತವ್ರೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ಇಡೀ ಟೀಮೇ ನಮ್ಗೆ ಸಪೋರ್ಟ್ ಮಾಡಿದೆ. ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು, ದುಡ್ಡು ಎಲ್ಲರೂ ಹಾಕ್ತಾರೆ. ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಇಷ್ಟು ಕಲಾವಿದರು ಸೇರಕ್ಕೆ ಕಲಾವಿದರುಗಳು ಕೋಪರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ. ಈಗ ಆಲ್ಮೋಸ್ಟ್ ಪ್ರೊಡ್ಯೂಸರ್ ನಿಂತೋಗ್ಬಿಟ್ಟವ್ರೆ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ರಮೇಶ್ ಅವರು ಮಾತಾಡಿ. ಹಲೋ, ಪ್ರೆಸ್ ಆ್ಯಂಡ್ ಮೀಡಿಯಾವ್ರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ, ನಮ್ಮ ಸಿನಿಮಾಗೆ ಎಲ್ಲರೂ ಥ್ಯಾಂಕ್ಸು. ವಿಜಯ್ ಸರ್ ತುಂಬ ಥ್ಯಾಂಕ್ಸ್ ಸರ್, ನಮ್ಮದು ಮಾಡಿದ್ವಿ. ನಿಮ್ಮ ಜೊತೆ ನಾನು ಚೆನ್ನಾಗಿದ್ದೀನಿ, ತುಂಬ ಥ್ಯಾಂಕ್ಸ್. ಆಡಿಯನ್ಸ್ ಸರ್ ತುಂಬ ನೋಡ್ತಾ ಇದ್ದೀವಿ ಪಿಕ್ಚರು. ಇನ್ನು ಡೈರೆಕ್ಷನ್ ಜಾಸ್ತಿ ಹೋಗಲಿದ್ದಾನೆ, ಯಾವಾಗ ಹೇಳ್ತಾ ಇರ್ತೀನಿ ಸರಿ ಸರ್ ಕೆಲಸ. ನೆಕ್ಸ್ಟು ಸಿಟಿ ಲೈಟ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಆಡಿಯನ್ಸಿಗೆ. ತುಂಬ ಥ್ಯಾಂಕ್ಸ್. ಈ ಸಿನಿಮಾ ತುಂಬ ಜನ ಸೀನಿಯರ್ಸ್ ಹಾಗೂ ಲೆಜೆಂಡ್ ಪೀಪಲ್ಸ್ ಜೊತೆ ಕೆಲಸ ಮಾಡೋದು ನಾನು ಒಂದು ಕಲಿತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶಲ್ ಆಗಿ ಡ್ಯಾಡಿ ಹೇಳಿದಂಗೆ ಏನೇನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಒಂದು ಫಾಲ್ಸ್ ಇನ್ಫ್ಲುಯೆನ್ಸ್ ಏನೋ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ನಾವು ಅನ್ಕೋತೀವಿ ಅದೇ ಯಾಕೆ ಹಿಂಗೆ ಯಾಕೆ ಅಂತ. ಬಟ್ ನನಗೆ ತುಂಬ ಕಲ್ತಿದ್ದೇನು ಅಂತ ಹೇಳಿದ್ರೆ, ಎರಡು ವ್ಯಕ್ತಿಗಳು, ಇಬ್ಬರು ಫೇಮಸ್. ಅಂದರೆ ಸ್ಟೇಜ್ ಮೇಲೆ ಇದ್ದಾರೆ, ಸುಮ್ಮನೆ ಹೇಳಬೇಕು ಮೆಚ್ಚಿಸ್ಬೇಕು ಅಂತ ಇಲ್ಲವೇ ಇಲ್ಲ. ಯಾಕಂದರೆ ಆಫ್ ಸ್ಕ್ರೀನ್ ತುಂಬ ಫ್ರೆಂಡ್ಶಿಪ್ ಇದೆ ನನಗೆ. ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದ್ದೀವಿ. ನೈಟ್ ಸೀಕ್ವೆನ್ಸ್ ಸಂಜೆ 6 ಗಂಟೆಗೆ ಫೈಟ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ 5:45 ತನಕ ಫೈಟ್ ತೆಗಿತೀವಿ. ನಾರಾಯಣ್ ಸರ್ 4 ಗಂಟೆ 4:15 ಆದ್ರೂ ನಿದ್ದೆನೇ ಬರಲ್ಲ. ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿದ್ದೀನಿ, ಡೈರೆಕ್ಟರ್ಸ್ ಅಷ್ಟು ಅಟೆಂಟಿವ್ ಇರೋದು ನೋಡಿದ್ದು. ಇವ್ರು ಕ್ಯಾಮ್ರಾ ಪಕ್ಕ ಹಿಂಗೆ ನಿಂತಿರ್ತಾರೆ, ಏನಾದ್ರು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಚಿನ್ನ ಅದು ಬೇಕು ನನಗೆ ಇರೋ ಕ್ಲೋಸ್ ಆಗಿ ಅದಕ್ಕೆ ಅಂತ ಹೇಳ್ತಾರೆ. ಐ ವಾಸ್ ಲೈಕ್ ಸೋ ಅಮೇಜ್ಡ್. ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ಹಿಂಗೆ ನಿಂತ್ಕೊಂಡು ನಮ್ಗಿರೋ ಎನರ್ಜಿ ಇಂದ ಡಬಲ್ ಎನರ್ಜಿ ಅವ್ರಿಗೆ. ಸೊ ಸೊ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ವಿಜಯ್ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದರು. ಫಸ್ಟ್ ಡೇ ಸೀಕ್ವೆನ್ಸ್ ಇಂದ ನನಗೆ ಬೆಳಿಗ್ಗೆ 9 ಗಂಟೆಗೆ ರೆಡಿಯಾಗಿ ಇದ್ರು. ಫಸ್ಟ್ ಸೀಕ್ವೆನ್ಸ್ ಅವ್ರನ್ನ ನಾವು ಕಾಲರ್ ಹಿಡ್ಕೋಬೇಕು. ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳೋದೇ ಏನು ಅಂತ, ಅಣ್ಣ ಇದೇನು ಅಂತ ರೆಡಿ ಇದ್ರು. ಅಂದರೆ
ನನ್ನ ಸ್ಟಾರು ಇವನು ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲೇಜ್ ಇಟ್ಕೊಳ್ಳೋದು ಇಲ್ವೇ ಇಲ್ಲ. ಇಟ್ಸ್ ಲೈಕ್ ಇಡೀ ಕರೆಕ್ಟಾಗಿ ನೀನು ಆ ಫೀಲ್ ಸಿಗ್ಲಿ ಅಂದರು. ಹಾಗೆ ಜೊತೆಗೆ ನನಗೆ ಅದು ಸಖತ್ ಖುಷಿ ಕೊಡ್ತು. ಒಬ್ರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಆಗಿರ್ತೀವಿ ಅಂತ. ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು, ಒಬ್ಬ ಸ್ಟಾರ್ ಒಂದೇ ಒಂದು ಮಾತು ಹೇಳಿದ್ದಾರೆ, ಸರ್ ಹಿಂಗೆ ಸರ್, ಹೌದು ಸರ್, ಓಕೆ ಸರ್. ಸೊ ನನಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಯಾರೇ ಡೈರೆಕ್ಟರ್ದು ಒಂದೇ ಒಂದು ಕ್ವಶನ್ ಕೇಳಬಾರ್ದು, ಡೈರೆಕ್ಟ್ ಎಡಿಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ನಾನು ಕಲಿತೆ ಅದನ್ನು. ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ಟರ್ ಕೂಡ ಬಂದಿದ್ದಾರೆ, ನಮ್ಮ ರಕ್ಷಣಾ ವೇದಿಕೆಯವರು. ಥ್ಯಾಂಕ್ ಯು ಸರ್ ಬಂದಿರೋಕ್ಕೆ. ಹಾಗೆ ಎಲ್ಲ ಪ್ರಿಂಟ್ ಆ್ಯಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು. ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ. ಖಂಡಿತ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಮ್ಮೆಲ್ಲ ಹರಿಸಿ ಬೆಳೆಸಿ. ಥ್ಯಾಂಕ್ ಯು. ನಾನು ಈ ಮೂಲಕ ನಮ್ಮ ಶ್ರೇಯಸ್ ಎನ್ಕರೇಜ್ ಮಾಡಿ, ನಾನು ಒಬ್ಬ ತುಂಬ ದೊಡ್ಡ ಸ್ಟಾರ್ ಆಗಿದೆ ಅನ್ನೋ ಆಸೆ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಇನ್ನೂ ಅಷ್ಟೇ ಇನ್ನೂ ಬೆಳೆಸು ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಏನು ಕಾಟ ಕೊಟ್ಟರು ಅಂತ ಹೇಳಿದ್ರು. ಅದೇ ಕಾಟ ಕೊಟ್ಟು ಅಂದ್ರೆ ಕರೆಕ್ಟಾಗಿ ಹೇಳ್ಬಿಟ್ಟು ಎಲ್ಲ ಆರು ಊಟದ ಸೊಪ್ಪಿಲ್ಲ ಮಂಜಣ್ಣ, ಯಾವ ಸೊಪ್ಪು ಶ್ರೇಯಸ್ ಅಣ್ಣ. ನಗ್ತಾ ನಗ್ತಾ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ಈ ನಗು ಸಿನಿಮಾ ರಿಲೀಸ್ ಆದ್ಮೇಲೂ ಇರಬೇಕು. ಅದೇ ಕೇಳಿ. PRINDU ವೃಂದ, INDA ವೃಂದ. ಅಮ್ಮ ಎಲ್ಲರೂ ಬೃಂದ ಅಂತ ಹೇಳಿದ್ರ, ಬೃಂದ ಇವತ್ತೇ ಗೊತ್ತಾಗಿದೆ. ಅಲ್ಲ ಏನಾದ್ರೆ ಆಟ ಏನ್ ಆಟ ನೆಕ್ಸ್ಟ್ ಹೇಳ್ತೀನಿ. ಮತ್ತೆ ಕ್ಯೂರಿಯಾಸಿಟಿ ಇರ್ಲಿ, ಬಿಲ್ಡ್ ಮಾಡ್ಕೊಂಡು ಒಳ್ಳೆ ಹುಡುಗ ಶ್ರೇಯಸ್, ಒಳ್ಳೆ ಹುಡುಗ ಶ್ರೇಯಸ್. ಇವ್ರು ಇವಾಗಿದ್ರೆ ಹೇಳ್ತಾ ಇದ್ದ ಕಾಟ ಕೊಟ್ಟಿದ್ದಾರೆ ಅಂತ ಶ್ರೇಯಸ್ ಕೂಡ.